ಯಪ್ಪ ಯಪ್ಪ. ಅಮ್ಮ ಯಾಕೋ ಇವತ್ತು ಬ್ಯಾಸರಾದಂಗೆ ಆಗುಂತ್ಬಿಟ್ಟೈತಿ. ಒಂದು ಸ್ವಲ್ಪ ಹೊತ್ತು ಅಡ್ಡರ ಆಗನ. ಇವು ಹುಡುಗರು ಹೊಲ್ದಾಗ ಹೋಗಾವು ಇನ್ನೂ ಬಂದೇ ಇಲ್ಲ. ಅವ್ರು ಬರೋ ತನಕ ಸ್ವಲ್ಪ ತಡ್ಡರ ಆಗನ. ಯವ್ವ ಸಂಜೆಗೆ ತಿನ್ನಾಕ ಏನು ಮಾಡಲಿ ನಿನಗೆ? ಹಾಂ ಯವ್ವ ಸಂಜೆಗೆ ಏನು ಬೇಡ. ಮಧ್ಯಾಹ್ನ ಊಟನ ಹೊಟ್ಟೆ ತುಂಬ ಆಗೈತಿ. ಮಸ್ತ್ ರೊಟ್ಟಿ ಪಲ್ಯ ಚಟ್ನಿ ಎಲ್ಲ ಐತಲ್ಲ, ಹೊಟ್ಟೆ ತುಂಬ ಐತಿ. ಸಂಜೆಗೆ ಏನು ಬೇಡ, ಒಂದು ಚಾ ಒಂದು ಮಾಡಿಕೊಟ್ಬಿಡವ ಸಾಕತ್ತಾಗ. ಕೈಕಾಲು ಮುಖ ತಕೋ ಬಾ ಬೇ. ಹೆಂಗಾರ ಸಂಜೆ ಆಗಿ ಬಂತಲ್ಲ, ಕೈಕಾಲು ಮುಖ ತಕ್ಕೊಂಡು ದೇವ್ರಿಗೆ ಕೈಯೆಲ್ಲ ಮುಗಿದು ಬರ್ಬಾ, ಚಾ ಕೆಡ್ತೀನಂತ. ಅಯ್ಯ ತಡಿಯ ಒಂದು ಸ್ವಲ್ಪ ಹೊತ್ತು ಅಡ್ಡಾಕಿನಿ. ಯಾಕೆ ನಡ ಹಿಡ್ಕೊಂಡಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಒಂದು ತಟಗ ಅಡ್ಡಾಕಿನಿ. ಆಮೇಲೆ ಬೇಕಾದ್ರೆ ಒಂದು 15 ನಿಮಿಷ, ಭಾಳತ್ತೇನಿಲ್ಲ, ಒಂದು 15 ನಿಮಿಷ ಅಡ್ಡಾಗಿ ಆಮೇಲೆ ಬರ್ತೀನಿ. ಕೈಗಾಲ ಮುಖ ತೊಗೊಂಡೆಲ್ಲ ಬರ್ತೀನಿ. ಆಮೇಲೆ ಚಾ ಮಾಡಂತೀನಿ ತಗೋ. ನೀನು ಕೂತ್ಕೋ ಬಾ, ಮುಂಜಾನೆಯಿಂದ ನಿಂದು ಕೈ ಪುರ್ಸತ್ತಿಲ್ಲಲ್ಲ. ಹ್ಞೂ ಬೇ. ಹೆಂಗೋ ಇವು ಹುಡುಗರು ಹೊಲ್ದಾಗ ಹೋಗಿದ್ವು, ಇನ್ನೂ ಬಂದಿಲ್ಲ. ಇವನು ರಾಜುನು ಇನ್ನೂ ಆಫೀಸಿಂದ ಬಂದಿಲ್ಲ. ಬರಲಿ ಅವರೆಲ್ಲರೂ. ಅಲ್ಲಿ ತನಕ ನೀನು ಅಡ್ಡಾಗ, ನಾನು ಒಂದು ತಡ ಕೂತ್ಕೋತೀನಿ. ಅವ್ರು ಬಂದಮೇಲೆ ಅವರು ಲಘುನ ಕೈಕಾಲು ಮುಖ ತೊಗೊಂಬರ್ತಾರ, ನೀನು ಕೈಕಾಲು ಮುಖ ತೊಗೊಂಬರಂತೆ ಅಂತ ಎಲ್ಲರಿಗೂ ಒಮ್ಮಕ್ಕ ಚಾ ಇಟ್ಬಿಡ್ತೀನಿ ಹತ್ರ. ಇಲ್ಲ ಈಗ ಒಂದು ಸಲ ಇಡು, ಆಮೇಲೆ ಒಂದು ಸಲ ಇಡು ಆಕೈತಿ. ಮಂಜವ್ವ ಮಂಜವ್ವ, ಯವ್ವ ಬೇ ಯವ್ವ. ಲಕ್ಷ್ಮಿ ಯಾರ ಕರ್ದಂಗಾಗ್ಲಿಲ್ಲ ನನಗೆ. ಹ್ಞೂ ಬೇ, ಯಾರ ಕರ್ದಂಗಾದ್ರೆ ನೀನೇನು ಬೇ ಒಮ್ಮೆ ನಮ್ಮನಿ ಎದ್ದು ನಿಂತ್ಕೊಂಡಿ ಸೊಕಾಸಿದ್ದಾಗ ಬೇ ಎಲ್ಲರ ಕುರ್ಚಿ ಗಿರ್ಚಿ ಬಡ್ಸ್ಕೊಂಡು ಗಿಡ್ಸ್ಕೊಂಡಿ ಕಾಲಿಗೆ. ಅಯ್ಯ ಮಾಳವ ಬರ್ತೀನಿ ಅಂದಿದ್ಲು ನನಗೆ ಮಾತಾಡ್ಸಕ್ಕ. ನಿನ್ನೇನ ಬರ್ತೀನಿ ಅಂದಿದ್ಲಪ್ಪ, ಯಾಕೆ ಬಂದಿಲ್ಲ ಆಗಿದ್ಲು. ಅದಕ್ಕೆ ಇವತ್ತರ ಬಂದಾಳ ಏನು ಅಕ್ಕಿದ ಆವಾಜ್ ಆದಂಗೆ ಆಗಲಿಲ್ಲ. ಯವ್ವ ಮಂಜವ್ವ ಬಾರ ಯವ್ವ, ಹೊರಗೆ ಏಟತ್ ಮಾಡ್ತೀನಿ. ಹಾಂ ಬಂದೆ ಬಂದೆ ಮಾಳವ. ನೀರು ಕುಡಿಬೇಕು. ಸರಿ, ನಾನು ನೀರು ಕುಡಿದು ಅಲ್ಲೇ ಹೊರಗೆ ಹೋಗಿರ್ತೀನಿ. ನೀನು ಒಂದು ಸ್ವಲ್ಪ ಹೊತ್ತು ಕೂತ್ಕೋ ಆರಾಮಾಗಿ. ನಾವಿಬ್ಬರು ಮಾತಾಡ್ಕೊತ ಕೂತ್ಕೊಂಡಿರ್ತೀವಿ, ಆಮೇಲೆ ಬೇಕಾದ್ರೆ ಬರಂತೆ ಅಂತ ಏನು. ಸರಿ ಅವ್ವ, ನೀನು ಅಕ್ಕಿ ನಿಮ್ಮ ಫ್ರೆಂಡ್ ಏನು ಹರಿಯಾಕ ಮಾತಾಡ್ಕೊರಿ. ನಾವು ಒಂದು ಸ್ವಲ್ಪ ಅಡ್ಡಾಗಿ ಆಮೇಲೆ ಬೇಕಾದ್ರೆ ಹೊರಗೆ ಬರ್ತೀನಂತ. ಅದು ಏನು ಮಾತಾಡೋದು ಇರುತ್ತೋ ಏನು ಇವರಿಬ್ರದು. ಇನ್ನು ಮೊನ್ನೆರ ಒಂದು ವಾರ ಊರೆಲ್ಲ ಸುತ್ತಾಡ್ಕೊಂಬಂದಾರ, ಅಂದರೂ ಇನ್ನು ಮಾತು ಮುಗ್ದಿಲ್ಲನ. ಏನು ಮಾತಾಡ್ತಾರ ಏನಾರು ಯಾಕೆ ಮಾತಾಡ್ಕೊಲಿ. ನಾವು ಸ್ವಲ್ಪ ಅಡ್ಡರ ಆಗಿ ಬರ್ತೀನಪ್ಪ. ಯಪ್ಪ ಇದು ಟೈಮ್ ಐತಿ. ಎಲ್ಲರೂ ಬಂದಮೇಲೆ ಒಮ್ಮಕ್ಕ ಚಾ ಕೆಟ್ಬಿಡ್ತೀನಂತ. ಅಯ್ಯೇ ಈಕಿ ಏಟೊತ್ತು ಮಾಡ್ತಾಳೆ, ಇಟ್ಟು ಮನೆಯಿಂದ ಹೊರಗೆ ಬರಕ್ಕೆ. ಏನು ದೊಡ್ಡ ಮನ್ಯಾಗ ಅರಮನ್ಯಾಗ ಅದ ಅನ್ನಂಗೆ ಮಾಡ್ತಾಳೆ. ಈ ಲಗುನ ಬಾರ ಯವ್ವ ಮಂಜವ್ವ. ನೀನು ಈಗ ಮತ್ತೆ ಮನೆ ತಾಲ ಹೋಗ್ಬೇಕು ನಾನು. ಅಲ್ಲ ಮಾಡವ, ಇಲ್ಲೇ ಹೊರಗಡೆ ನಿಂತ್ಕೊಂಡ ಒದ್ರಾಗ ಕುಂತಿದ್ದೆಲ್ಲ, ಒಳಗೆ ಬರಕ್ಕೆ ಬರಲ್ಲನ? ನೀನೇನು ನಮ್ಮ ಮನೆಗೆ ಹೊಸಮಾಲ್ ಗಿತ್ತಿ ಮಾಡ್ದಂಗೆ ಮಾಡ್ತಿದ್ದಿ. ಸೀದಾ ಒಳಗೆ ಬರಕ್ಕೆ ಬರಲ್ಲನ? ಅಲ್ಲೇ ಒಳಗಡೆನೇ ಇರ್ತೀನಿ ನಾನು. ಯವ್ವ ಏನು ಒಳಗೆ ಇರೋದ ಯವ್ವ, ಹೊರಗಡೆ ನೋಡಲಿ ಎಂಥ ಚಂದ ಗಾಳಿ ಬೀಸೈತಿ ತಣ್ಣಗೆ. ಆರಾಮಾಗಿ ಇಲ್ಲೇ ಕುತ್ಕೋಣ ಬಾ, ಒಳಗೇನೈತ ತಗ. ಸರಿ, ಇಲ್ಲೇ ಕುತ್ಕೋ. ಹಂಗಾರ ಕುರ್ಚಿ ಏನಾರು ತರಿಸ್ಲೇನ? ಯವ್ವ ಏನು ಬೇಡ, ಆರಾಮ್ ತಣ್ಣಗೆ ಕಲ್ಲದವು ನೋಡಲ್ಲಿ ಸ್ವಚ್ಛದವು. ಇಲ್ಲೇ ಕುತ್ಕೋತೀನಿ, ನೀನು ಕುತ್ಕೋ. ಅಲ್ಲ ಮಾಡವ, ನಿನ್ನೇನ ಬರ್ತೀನಿ ಅಂತ ಅಂದಿದ್ದಿಲ್ಲ ನೀನು? ನಾನು ಇಡೋ ತನಕ ಕಾದೆ ನೀ ಬರ್ತಿದ್ದಿ ಅಂತಂದು. ಆಮೇಲೆ ನಾನು ಫೋನ್ ಹಚ್ಚಿದ ಮೇಲೆನ ಅಯ್ಯೋ ಯಾ ಮಂಜಿ ಇವತ್ತು ನಂಗೆ ಬರೋಕ್ಕಾಗಲ್ಲ, ನಾಳೆ ಬರ್ತೀನಿ ಅಂತ ಅಂತಿದ್ದಿ. ಎದಕ್ಕೆ ಬರಲಿಲ್ಲ ನಿನ್ನೆ? ಯವ್ವ ಮನ್ಯಾಗ ನಿಂಗೆ ಗೊತ್ತಿದ್ದೈತಲ್ಲವ ಏನು ಹೊಸದನ. ನಂದು ಸೊಸಿದು ಬರೀ ನನ್ನ ಮೊಮ್ಮಗಳಿಗೆ ಒಂದೇ ಸಮನೆ ಕೆಲಸ ಹಚ್ಚು ಮಾಡ್ತಾಳೆ. ಅದಕ್ಕೆ ನಿನ್ನೆ ಅಲ್ಲೇ ಮನೆಯಾಗಿದ್ದು ಎಲ್ಲ ಕೆಲಸನೂ ಅವ್ರ ಕೈಯಾಗ ಮಾಡಿಸಿದೆ. ಅದಕ್ಕೆ ಇತ್ತಾಗ ಬರೋಕೆ ಆಗಲಿಲ್ಲ. ಆಮೇಲೆ ಹೊತ್ತ ಬಿಡ್ತಾ ಬರೋಕೆ, ಮತ್ತು ಅದಕ್ಕೆ ಬ್ಯಾಡ ಬಿಡು ನಾಳೆನೇ ಹೋದ್ರಾತಂತಂದು ಬರಲಿಲ್ಲ ನೋಡಿ ನಿನ್ನೆ. ಅಯ್ಯಪ್ಪ ಏನ ಮಾಡವ, ನಿದ್ದೆ ಬಂದೈತಾನೆ ನಿನಗೆ? ಯಾ ನಿದ್ದೆ ಏನ. ಇವತ್ತು ಹೊಲ್ದಾಗ ಹೋಗಿದ್ದೆ, ನನ್ನ ಮೊಮ್ಮಗಳ ಲಲಿತವನ್ನ ಕರ್ಕೊಂಡು ಹೊಲ್ದಾಗ ಹೋಗಿ ಒಂದು ಸ್ವಲ್ಪ ನಮ್ಮ ಹೊಲ ಎಲ್ಲ ನೋಡ್ಕೊಂಡು ಮತ್ತು ಸಾಕಿನ ಮನೆಗೆ ಬಿಟ್ಟು ಉಂಡುಗಿಂಡು ಇತ್ತಾಗ ಬಂದೆ ನೋಡು. ಹೌದನ? ಮತ್ತು ಚಾ ತರಿಸ್ತೀನಿ ತಡಿ. ನನ್ನ ಮಗಳು ಈಗ ಮಕ್ಕೊಂಡ್ಲ ಯವ್ವ. ಮುಂಜಾನೆಯಿಂದ ಹಾಕಿದ್ದು ಒಂದೇ ಸಮನ ಕೆಲಸ ಇತ್ತಾ, ಅದಕ್ಕೆ ಚಾ ಮಾಡ್ಕೊಳ್ಳಿ ಏನು ಬೇ ಅಂದು. ನಾನೇ ಬೇಡ ಯವ್ವ ಚಾ ಈಗಲೇ ಒಂದು ಸ್ವಲ್ಪ ಅಡ್ಡ ಹಾಕೀನಿ, ಆಮೇಲೆ ಬೇಕಾದ್ರೆ ಸಂಜೆ ಒಂದು ಮಾಡ್ಕೊಡಂತೆ ಅಂತ ಅಂದೆ. ಅಷ್ಟೊತ್ತಿಗೆ ನಾನು ಅಡ್ಡಾದೆ, ನೀ ಬಂದಿ ನೋಡು. ನೀ ಬಂದಿದ್ದೆ ಚಲೋನ ಆತು, ನನಗೂ ಬೇಸರ ಆಗುಂತಿತ್ತಾಗ. ಯವ್ವ ನಂಗೆ ಚಾಗಿ ಏನು ಬೇಡ, ಬೇಕಾದ್ರೆ ಹೋಗೋ ಮುಂದೆ ಕುಡ್ದೋಕಿನಂತ. ಈಗ ನಿಂತಲ್ಲಿ ಏನೋ ಮಾತಾಡೋದಿತ್ತು, ಅದಕ್ಕೆ ಬಂದಿದ್ದೆ ನಾನು. ಏನು ಮಾತಾಡ? ಏನೋ ಇಬ್ರು ಫ್ರೆಂಡ್ಸ್ದು ಮಾತುಕತೆ ಜೋರು ಇದ್ದಂಗೈತಿ. ಏನಿಲ್ಲ ಬೇಡಯಪ್ಪ, ನಮ್ಮ ಮನೆ ತಲೆ ಕುಂತು ಬೇಸರ ಆಯ್ತಾ, ಅದಕ್ಕೆ ಒಂದು ಸ್ವಲ್ಪ ಮಂಜವ್ರು ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣಂತ ಬಂದೆ ನೋಡು. ನೀನೇನು ಹೊಲ್ದಾಗಿಂದ ಈಗ ಬಂದಿನ? ಒಬ್ಬನ ಬಂದಿಯಲ್ಲ ನಿಮ್ಮ ತಮ್ಮ? ಅವನೇನ ಅಲ್ಲೇ ಅದಾನ ಬೇ. ನಾನು ಒಂದು ಸ್ವಲ್ಪ ಇಲ್ಲೇ ಮನ್ಯಾಗ ಒಂದು ಸ್ವಲ್ಪ ಕೆಲಸ ಇತ್ತ, ಅದಕ್ಕೆ ಒಂದು ಸ್ವಲ್ಪ ಲಘುನ ಬಂದಿದ್ದೆ. ಅವನು ಬರ್ತಾನೆ, ಇನ್ನೇನು ಬರೋ ಹೊತ್ತಾತ. ಅವನು ಹೊಲ್ದಾಗ ನೀರೆಲ್ಲ ಹರಿಸೋದಾತನ್ಲಿ? ಹ್ಞೂ ಯಪ್ಪ, ಹೊಲ್ದಾಗ ನೀರೆಲ್ಲ ಹರಿಸೋದಾತು. ಇನ್ನೊಂದು 2 ಸಾಲಷ್ಟು ಇದ್ದು, ಅದಕ್ಕೆ ಕೃಷ್ಣ ಹರಿಸಿ ಬರ್ತೀನಿ ಅಂತ ಅಂದ. ನಾನು ಅದಕ್ಕೆ ಬಂದೆ ಮುಂದಕ್ಕೆ.
ಹೌದನ ಇಬ್ರು ಒಮ್ಮಕ್ಕ ಬರ್ಬೇಕಿಲ್ಲ ಮತ್ತು ಅವನನ್ನ ಯಾಕೆ ಬಿಟ್ಟು ಬಂದು ಅದೊಂದು ಸಾಲ ಹಾರಿಸೈತ ಇಬ್ರು ಒಮ್ಮಕ್ಕ ಬಂದಿದ್ರೆ ಚಲೋ ಆಕಿತ್ತು. ಇಲ್ಲಪ್ಪ ಅದು ನನ್ನ ಫೋನಾಗ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತ. ಒಂದು ಸ್ವಲ್ಪ ಫೋನ್ ಮಾಡೋದಿತ್ತು, ಅದಕ್ಕೆ ಚಾರ್ಜ್ ಇಡ್ಬೇಕಂತಂದು ಮನೆಗೆ ನಾ ಲಗುನ ಬಂದೆ. ಇನ್ನೇನು ಬರ್ತಾನ ಅವನು, ಇನ್ನೊಂದು 10 ನಿಮಿಷ ಬರ್ತಾನ ಅವನು. ಹೌದನ, ಸರಿ ಬಿಡು. ಏನು ಬೇಯಮ್ಮ ಇತ್ತಾಗ ಬಂದಿಲ್ಲ ಇವತ್ತು ಯಾಕ? ಹ್ಞೂ ಯಪ್ಪ ಮಂಜವನ ಜೊತೆ ಮಾತಾಡಿ ಭಾಳ ದಿನ ಆದಂಗಾಗಿತ್ತ, ಅದಕ್ಕೆ ಹಂಗೆ ಮಾತಾಡೋಣ ಅಂತ ಬಂದೆ ನೋಡು. ಮತ್ತೆ ನೀನು ಮನ್ಯಾಗ ಎಲ್ಲರೂ ಆರಾಮದಿರಲ್ಲ? ಹ್ಞೂ ಬೇಯಮ್ಮ, ನಾವು ಎಲ್ಲರೂ ಆರಾಮದೀವಿ ನೋಡು. ಅಂದಂಗೆ ನಿಮ್ಮ ಮನ್ಯಾಗ ಎಲ್ಲರೂ ಆರಾಮದಾರ? ಹ್ಞೂನಪ್ಪ ಎಲ್ಲರೂ ಆರಾಮದಾರ ನೋಡು. ಅಲ್ಲ ಮಾಡವ, ಏನೋ ಮಾತಾಡೋದೈತಂದು ಈಗಪ್ಪ ಅದೆಲ್ಲ ಏನು ಹೇಳು. ಮಂಜವ್ವ ಅದು ಅಂದಂಗೆ ಮಂಜಪ್ಪನ ಇಲ್ಲೇ ಅದಾನ, ಚಲೋ ಆತು. ಅದು ಏನಂದ್ರೆ ನಮ್ಮ ಲಲಿತವ್ವ ನಂದು ದೊಡ್ಡ ಮಗನ ಮಗಳು ಅದಾಳಲ್ಲ, ಆಕಿಗೆ ವರ ನೋಡಕ್ಕೆ ಚಲೋ ಮಾಡ್ಬೇಕಂತ ಮಾಡೀವಿ ನೋಡಿ ಇನ್ಮೇಲೆ. ಹೌದನ, ಚಲೋ ಆತ್ ಬಿಡು ಮತ್ತೆ ಹಂಗಾರ. ಯಪ್ಪ ಮಂಜಪ್ಪ, ನಿಮ್ಮ ಕಡೆನೂ ಯಾವರ ಚಲೋ ವರ ಅವು ಇದ್ರೆ ಹೇಳಪ್ಪ, ಮತ್ತು ಪುಣ್ಯ ಬರ್ತೈತಿ. ತಂದೆ ತಾಯಿ ಇಲ್ದ ಮಗಳು ಈಗ ಒಂದು ಸ್ವಲ್ಪ ನನ್ನ ಮಗ ಮುಂದೆ ನಿಂತ್ಕೊಂಡ ಮಾಡ್ಬೇಕು ನೋಡು. ನಿಮ್ಗೂ ಒಂದು ಸ್ವಲ್ಪ ಯಾರ ಗೊತ್ತಿದ್ರೆ ಚಲೋ ಮಂತಾನ ಹುಡುಗ ಚಲೋ ಇರ್ಬೇಕು ನೋಡಪ್ಪ. ಅಂತಲ್ಲಿ ಯಾವರ ನಿನಗೆ ಗೊತ್ತಿದ್ರೆ ಹೇಳಪ್ಪ, ಒಂದು ಸ್ವಲ್ಪ ಪುಣ್ಯ ಬರ್ತೈತಿ. ಅಮ್ಮ ನೀ ಏನು ತಲೆ ಕೆಡ್ಸ್ಕೊಬೇಡ, ನಾನು ಆಗಲೇ ಹೇಳಾಕುಂತೀನಿ, ನಂಗೆ ಪರಿಚಯದವ್ರು ಇರೋ ಎಲ್ರಿಗೂ ಕೇಳಾಕುಂತೀನಿ. ಈಗ ಮೊನ್ನೆ ಶಾಮನು ಹೇಳಿದ್ದ ನನಗೆ ಹಿಂಗೆ ನೋಡ್ಬೇಕಂತ ಮಾಡೀನಂತಂದು. ಅದಕ್ಕೆ ನಾನು ನಂಗೆ ಪರಿಚಯದವ್ರು ಎಲ್ಲೆಲ್ಲ ಅದರ ಅಲ್ಲೆಲ್ಲ ವಿಚಾರಿಸಕೊಂತೀನಿ ತಗೋಬಿ ಅಮ್ಮ. ನಂಗೆ ಗೊತ್ತಾತಂದ್ರೆ ನಿಮ್ಗೆ ಹೇಳ್ತೀನಂತವ್ರಿ. ಹ್ಞೂ ಯಪ್ಪ, ಇಲ್ಲಂತೂ ಆ ಹುಡುಗಿಗೆ ನೆಮ್ಮದಿಲ್ಲ ಏನಿಲ್ಲ. ಕೊನೆ ಪಕ್ಷ ಆತಾಗ ಗಂಡನ ಮನೆಗೆ ಹೋದ್ಮೇಲಾರ ಅಲ್ಲಾರ ಒಂದು ಸ್ವಲ್ಪ ಆರಾಮಾಗಿ ನೆಮ್ಮದಿಯಿಂದ ಇರಲಿ ಅಂತ ಅನ್ನೋದ ನನ್ನ ಆಸೆ. ಅದಕ್ಕೋಸ್ಕರ ನಿಮ್ಗೆಲ್ಲರೂ ಗೊತ್ತಿದ್ರೆ ಹೇಳವ ಮಂಜವ್ವ, ನಿಮಗೂ ನಿಮ್ಮ ಸಂಬಂಧಿಕರಾಗ ಮತ್ತು ಯಾರಾರ ಇದ್ರೆ ಒಂದು ಸ್ವಲ್ಪ ನೋಡಿ ಹೇಳವ. ಆತು ನಾನು ನಮ್ಮ ಕಡೆ ಯಾರು ಇದ್ರೆ ನೋಡ್ತೀನಿ ಅಂತಗೋ, ಯಾವಾರ ಚಲೋ ಇದ್ರೆ ಹೇಳ್ತೀವಂತಗೋ. ಅಂದಂಗೆ ಏನದು ಸರ್ಕಾರಿ ನೌಕರಿ ಮಾಡೋಣ ಬೇಕಂತನ ಏನಂತ ಲಲಿತಾವ್ ಕೇಳಬೇಕಿಲ್ಲ ಹುಡುಗ ಹೆಂಗಿರ್ಬೇಕು ಏನಂತ ಅನ್ನೋದನ್ನು. ಆಕಿದು ಏನು ತಕರಾರಿಲ್ಲ. ಆಕಿದು ಏನಂದ್ರೆ ತುಂಬಿದ ಮನೆ ಇರಬೇಕು, ಹುಡುಗಗ ಅಪ್ಪ ಅಮ್ಮ ಎಲ್ಲರೂ ಇರಬೇಕು. ಆಮೇಲೆ ಹುಡುಗ ಚಲೋ ಇರಬೇಕು ಮೀನು. ಹುಡುಗ ಚಂದನ ತಂಗಾಕಿ ನೋಡ್ಕೊಂಡು ಹೋಗ್ಬೇಕು. ಮನೆ ಆಕಿಗೆ ತಂದೆ ತಾಯಿ ಪ್ರೀತಿ ಎಲ್ಲ ಸಿಕ್ಕಿಲ್ಲಲ್ಲ. ಕೊನೆ ಪಕ್ಷ ಗಂಡನ ಮನೆಗೆ ಹೋದ್ಮೇಲೆ ಅತ್ತಿ ಮಾವನರ ತಂದೆ ತಾಯಿ ಪ್ರೀತಿ ಕೊಡೋಂಗಿರ್ಬೇಕು ಅನ್ನೋದೊಂದು ಆಕಿದ ಆಸೆ ನೋಡು. ಅದನ್ನು ಬಿಟ್ರೆ ಮತ್ತೇನು ಇಲ್ಲ. ಆಕೆ ಏನಂತಾಳೆ, ಗಂಡ ದುಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ದುಡ್ದು ಕೊಡ್ತೀನಿ ಬೇಕಾದ್ರೆ ನನ್ನ ಗಂಡಗೆ, ಆದ್ರೆ ಆ ಮನ್ಯಾಗ ನನಗೆ ನೆಮ್ಮದಿಯಿಂದ ಇರಂಗೆ ಇರ್ಬೇಕು ನೋಡ್ಬೇ ಯಮ್ಮ, ಅಷ್ಟಿದ್ರೆ ಸಾಕು ನನಗೆ. ಆಮೇಲೆ ನನ್ನ ಮಾತಿಗೆ ಬೆಲೆ ಕೊಡೋಂಗಿರ್ಬೇಕು ಮನ್ಯಾಗ ಅಂತಂದು ಹೇಳಾಳ ಆ ಹುಡುಗಿ. ಇವತ್ತು ಅದಕ್ಕೆ ಆಕಿ ತಾಲೆ ಇವನ್ನೆಲ್ಲ ಒಂದು ಸ್ವಲ್ಪ ಆರಾಮಾಗಿ ಮಾತಾಡಿದ್ರೆ ಆತಂತಂದು ಹೊಲದ ತಾಲೆ ಕರ್ಕೊಂಡು ಹೋಗಿದ್ದೆ, ನಮ್ಮ ಹೊಲದ ತಾಲೆ. ಮತ್ತು ಕೇಳಿದೆ, ನೀವು ಯಾವುದಂತೀರಿ ಅದ ಹುಡುಗನ ಮದುವೆ ಹಾಕಿನ ಬೇಮ್ಮ, ಅದ್ರಾಗ ಏನು ತಕರಾರಿಲ್ಲ, ಆದ್ರೆ ನನಗೆ ಹಿಂಗಿರ್ಬೇಕು ನೋಡಂತ ಹೇಳಿದ್ಲು. ಆ ಹುಡುಗಿಗಾರ ಏನು ಕಮ್ಮಿ ಆಗೈತೆ, ಲಲಿತಾ ಒಳ್ಳೆ ಗೊಂಬಿ ಇದ್ದಂಗೆ ಐತೆ ಹುಡುಗಿ. ಏನು ಮನೆ ಕೆಲಸ ಮಾಡಕ್ಕೆ ಬರೋಂಗಿಲ್ಲ ಅನ್ನಂಗಿಲ್ಲ, ಮನೆ ಕೆಲಸ ಮಾಡ್ತೈತಿ. ಆಮೇಲೆ ಅದೇನದ ಬಟ್ಟೆ ಹೊಲಿಯೋದು ಅದು ಮಾಡ್ತೈತಿ. ಹಿರಿಯರಿಗೆಲ್ಲ ಗೌರವ ಕೊಡ್ತೈತಿ, ಕಿರಿಯರಿಗೆ ಎಲ್ರಿಗೂ ಬೆಲೆ ಕೊಡ್ತೈತಿ. ಮತ್ತು ಅಂಥ ಬಂಗಾರದ ಅಂಥ ಹುಡುಗಿನ ಮದುವೆ ಹಾಕ ಆ ಹುಡುಗನ ಪುಣ್ಯ ಮಾಡಿರ್ಬೇಕು ನೋಡಿದ್ರೆ. ನೋಡಂತಗೋ, ನಮ್ಮ ಕಡೆನೂ ಯಾವಾರ ಚಲೋ ಸಂಬಂಧ ಬಂದು ಅಂದ್ರೆ ಹೇಳ್ತೀವಂತ ನಾವು. ಹ್ಞೂನವಯ್ಯವ್ವ, ಅದೊಂದು ಹೇಳಿ ಅದೊಂದು ಮಾಡಿ ಪುಣ್ಯ ಕಟ್ಕೊರವ. ಆ ಹುಡುಗಿ ಮದುವೆನ ಈಗ ನಾವ ಮುಂದೆ ನಿಂತ ಮಾಡ್ಬೇಕು. ಈಗ ನೀನೂ ನನ್ನ ಮನೆಯನಕ್ಕಿನ ನೀವೆಲ್ಲರೂ ನಮ್ಮ ಮನೆಯನಾರ ಅಂತನ ಅನ್ಕೊಂಡೀನಿ ಈಗ ನಾನು. ಆಗ ಹುಡುಗಿಗೆ ಒಂದು ಸ್ವಲ್ಪ ಮದುವೆ ವಿಷಯದಾಗ ನಿಮ್ದ ಸಹಾಯ ಬೇಕೀಗ. ನಮ್ಮ ಸಂಬಂಧಿಕರಾಗಿ ಎಲ್ಲವೂ ಮುಖ ಮೂತಿ ತಿರ್ಕೊಂಡು ಅಡ್ಡಾಡವದು. ನಮ್ಮ ಮನೆಯಾಗಿರೋ ನನ್ನ ಸೊಸಿಗೆ ನನ್ನ ಮೊಮ್ಮಗಳದ್ದು ಮದುವೆ ಮಾಡೋಕೆ ಒಲ್ಲೆ ಅಂತ ಅನ್ನಕುಂತಾಳ. ಯಾಕ ಆಕಿಗೆ ಇದಕ್ಕೆ ಒಲ್ಲೆ ಅನ್ನಕುಂತಾಳ? ಆಕಿಗೆ ಏನಾಗೈತೆ ಅಂತದ್ದು ರೋಗ? ಮತ್ತೆ ಆಕಿ ವಯಸ್ಸಿಗೆ ಬಂದಿಲ್ಲನೇ ಈಗ ಲಲಿತಾವ, ಮತ್ತೆ ಈಗ ಮದುವೆ ಮಾಡ್ಲಾರ್ದು ಇನ್ನೇನು ಮುದುಕಿ ಆದ್ಮೇಲೆ ಮದುವೆ ಮಾಡ್ತಾ ಅಂತನ? ಈಗ ಆಕಿ ಏನಾರ ಲಲಿತವ್ವ ಮದುವೆ ಆಗೋದ್ಲಂದ್ರೆ ಮನ್ಯಾಗ ಕೆಲಸ ಮಾಡೋದತ್ತೈತಿ. ಈಗ ಅದು ಅಲ್ದ ಲಲಿತವ್ವ ಇದು ಬ್ಲೌಸ್ ಎಲ್ಲ ಚಲೋ ನಂಗೆ ಹೊಲ್ಯಾಕ ಕುಂತಾಳಲ್ಲ, ಈಗ ಮನಿ ಎಲ್ಲ ನಡೆಯಾಕ ಕುಂತೈತಿ. ಈಗ ಲಲಿತವ್ವ ಮದುವೆ ಆಗಿ ಹೋದ್ಮೇಲೆ ಮನಿ ಎಲ್ಲ ನಡ್ಸೋರು ಯಾರು? ಅದೆಲ್ಲ ಐತಕಿ ತಲೆಯಾಗ ಭಾಳ ಅಂದ್ರೆ ಭಾಳ ಕತ್ರನಾಕದಾಳಕಿ ನನ್ನ ಸೊಸಿ, ಹಗ್ರ ಇಲ್ಲಕಿ. ಅದಕ್ಕೆ ಒಟ್ಟಿನಲ್ಲಿ ಮೊದಲು ಈಗ ನಂಗೆ ಈಗ ವಯಸ್ಸಾತು, ಬರ್ತಾ ನಂದೇನು ವಯಸ್ಸು ಬರೋಂಗಿಲ್ಲ, ಯಾವಾಗೋ ಏನೋ ಅನ್ನಂಗೈತಿ. ಒಟ್ಟಿನಲ್ಲಿ ನಾನು ಹೇಳಷ್ಟಿಗೆ ನನ್ನ ಮೊಮ್ಮಗಳ ಮದುವೆ ಮಾಡಿ ಆಕೆ ಗಂಡನ ಮನೆಗೆ ಕಳ್ಸಿದ ಮೇಲೆನ ನನಗೆ ಸಮಾಧಾನ ನೋಡವ. ಅಯ್ಯಯ್ಯಮ್ಮ, ಯಾಕೆ ಬೇ ಹಂಗೆ ಮಾತಾಡ್ತಿದ್ದಿ? ನೀನು ತಲೆ ಕೆಡ್ಸ್ಕೊಬೇಡ ತಗೋಬಿ ಅಮ್ಮ. ನಾವು ನಮ್ಮ ಕಡೆ ಚಲೋ ಸಂಬಂಧ ಯಾವಾರ ಇದ್ರೆ ಹೇಳ್ತೀವಂತ ತಗೋ. ನೀನು ಯಾಕೆ ಹಂಗೆ ಮಾತಾಡ್ತಿದ್ದಿ? ವಯಸ್ಸಾಗೈತಿ ಹಂಗೆ ಹಿಂಗೆ ಅಂತಂದು ಸುಮ್ಮನೆ ಇರು. ಇನ್ನು ನಾವು ಮೊಮ್ಮಕ್ಕಳದ ಮದುವೆ ಮಾಡಿ ಅವ್ರ ಮೊಮ್ಮಕ್ಕಳ ಹೊಟ್ಯಾಗ ಗಿರಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರನ್ನು ಕಾಣೋದೈತಿ. ನೀನು ಈಗಲೇ ಅದ್ರ ಬಗ್ಗೆ ಎಲ್ಲ ಮಾತಾಡೋಕೋಬೇಡ, ಸಾಯೋದ್ರ ಬಗ್ಗೆ. ಹಂಗಾದ್ರೆ ಇನ್ನ ಚಲೋ ಮಂಜವ. ಆದ್ರೆ ಹೇಳೋಕ್ಕಾಗಲ್ಲವ ಈಗಿನ ಜೈಮಾನ ಹೆಂಗೆ ಏನು ಅಂತಂದು. ಅದಕ್ಕೆ ಒಟ್ಟಿನಲ್ಲಿ ನನಗೆ ನನ್ನ ಮೊಮ್ಮಗಳದ ಮದುವೆ ಮಾಡೋರ್ಗು ಸಮಾಧಾನ ಇಲ್ಲ ನೋಡುವ. ಅದಕ್ಕೆ ಇನ್ಮೇಲೆ ವರ ಎಲ್ಲ ನೋಡಕ್ಕೆ ಚಲೋ ಮಾಡಿಬಿಟ್ಟಿನಿ. ನನ್ನ ಮಗಗೂ ಹೇಳಿನಿ, ನನಗೂ ಯಾರ್ಯಾರು ಪರಿಚಯ ಅದಾರ ಅವ್ರಿಗೂ ಹೇಳಿನಿ. ಈಗ ಅದಕ್ಕೆ ನಿಮಗೂ ಹೇಳೋದ್ರಾತಂತ ಬಂದೆ. ನಿಮ್ಮ ಕಡೆನೂ ಯಾರು ಗೊತ್ತಿದ್ರೆ ಹೇಳ್ರಪ್ಪ ಒಂದು ಸ್ವಲ್ಪ.
ಮಂಜಪ್ಪ ಅಂದಂಗೆ ನಿಮ್ಮ ಮಕ್ಕಳದ ಮದ್ವಿದು ಏನಿನ್ನ ಸುದ್ದಿನೇ ಇಲ್ಲಲ್ಲ ಅವ್ರೇನು ಗಂಡು ಮಕ್ಳು ಬಿಡು ನಡೀತೈತೆ ಆರಾಮ್ ಇನ್ನೂ ಒಂದು 3-4 ವರ್ಷ ಬಿಟ್ರು. ಹಂಗೇನಿಲ್ಲವ, ಅವ್ರದ್ದು ಇನ್ಮೇಲೆ ಮೊದಲು ನಮ್ದು ಚಂದ್ರದು ನೋಡ್ಬೇಕಾ. ಚಂದ್ರದು ಕೃಷ್ಣಂದು ಒಮ್ಮಿಗೆ ಮಾಡಿದ್ರಾತಂತ ಅನ್ಕೊಂಡಿವಿ. ಇನ್ನು ಮನ್ಯಾಗ ಏನು ಮಾತುಕತೆ ನಡೆಸಿಲ್ಲ. ನೋಡ್ಬೇಕು ನಾವು ಮತ್ತು ಅವ್ರದ್ದು ಈ ವರ್ಷದಾಗ ಮದುವೆ ಮಾಡಿ ಮುಗಿಸಿದೆ ಅಂದ್ರೆ ಚಲೋ ಆಕೈತಿ. ಬರ್ತಾ ಬರ್ತಾ ನನ್ನ ಮಗಳಿಗೂ ಮಾಡೋಕ್ಕಾಗವಲ್ದು, ಮನ್ಯಾಗ ಕೆಲಸ ಎಲ್ಲ. ಇವ್ರದ್ದು ವಯಸ್ಸಿರಷ್ಟಿಗೆ ಮಾಡಿಬಿಟ್ಟ ಮದುವೆನ ಚಲೋ ಅಂತ ನಾವು ಅಂತೀವಿ. ನೋಡ್ಬೇಕು, ನಾವು ಇನ್ನೂ ಅದ್ರ ಬಗ್ಗೆ ಮಾತಾಡಿಲ್ಲ. ನೋಡೋಣ, ಇನ್ನೂ ಸ್ವಲ್ಪ ದಿನ ಹೋಗಲಿ ಅಂತ ಅಂತೀವಿ. ಹೋಗ್ಲಿ ಬಿಡು, ಮತ್ತೆ ಇನ್ನೂ ಸ್ವಲ್ಪ ದಿನ ಅವ್ರದಾರ ಏನು ಈಗ ಅರ್ಜೆಂಟ್ ಐತಂತದ್ದು ಮದುವೆದಾರ. ಹೋಗಲಿ, ಇದೊಂದು ವರ್ಷ ನೋಡ್ತೀವಿ. ಇನ್ಮೇಲೆ ನೋಡೋಕೆ ಚಾಲು ಮಾಡ್ಬೇಕಂತ ಅದೀವಿ ನಾವು. ಮತ್ತು ಈಗ ನೋಡೋಕೆ ಚಾಲು ಮಾಡಿದ್ರೆ ಮುಂದಿನ ವರ್ಷ ಮದ್ವೆ. ಯಾಕಂದ್ರೆ ಅಷ್ಟು ಲಗುನ ನಮಗೆ ಇಷ್ಟ ಆಗೋಂಥದ್ದು ಹುಡುಗಿ ಎಲ್ಲ ಸಿಗಬೇಕಲ್ಲ. ಅದಕ್ಕೆ ನಾವು ನೋಡ್ತೀವಿ. ಇನ್ಮೇಲೆ ನಾವು ಸೊಕಾಸ ಚಾಲು ಮಾಡ್ತೀವಿ. ಒಟ್ನಲ್ಲಿ ಮದುವೆ ಮುಂದಿನ ವರ್ಷನ ಮಾಡಿದ್ರಾತಂತ ಅಂತೀವಿ. ಸ್ವಲ್ಪ ಕೈಯಾಗೂ ರೊಕ್ಕ ಬೇಕಲ್ಲ. ಅದು ಕರೆಯನ್ನ. ಮತ್ತು ಮದುವೆ ಅಂದ್ರೆ ಸುಮ್ಮನೆ ಏನು? ಅಯ್ಯೋ ದೇವ್ರೇ, ಮದುವೆ ಅಂದ್ರೆ ಕೈಕಾಲು ನಡಗ್ತೈತಿ. ಯಾಕಂದ್ರೆ ಚಲೋ ವರ ಸಿಗಬೇಕು, ವಧು ಸಿಗಬೇಕು. ಆಮೇಲೆ ಮದುವೆ ಮಾಡೋದಂದ್ರೆ ಯಪ್ಪ ಅದಂಥ ದೊಡ್ಡ ಕೆಲಸನೇ ಯಾವುದಿಲ್ಲ ನೋಡು.